ನವಲಗುಂದ ಶ್ರೀ ರೇಣುಕಾಚಾರ್ಯರು ಯುಗಪುರುಷರು 1400 ವರ್ಷ ಇದ್ದವರು ಎಂದರೆ ಅದು ಸಾಮಾನ್ಯದ ಮಾತಲ್ಲ. 700 ವರ್ಷ ಅಜ್ಞಾತವಾಸದಲ್ಲಿ ಇದ್ದ ಮಹಾನ್ ಪುರುಷರು. ಅವರ ತತ್ವ ಆದರ್ಶ ನಮಗೆಲ್ಲ ದಾರಿದೀಪ ಎಂದು ತಹಶೀಲ್ದಾರ ಸುಧೀರ ಸಾವುಕಾರ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದಿಂದ ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆ ಅಂಗವಾಗಿ ದೀಪ ಬೆಳಗಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಂತರ ಮಾತನಾಡಿದ ಜಂಗಮ ಸಮಾಜದ ತಾಲೂಕು ಅಧ್ಯಕ್ಷ ಶ್ರೀಶೈಲ ಮೂಲಿಮನಿ, ಈಗಿನ ಪೀಳಿಗೆಗೆ ರೇಣುಕರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಆದರೆ ಈ ಬಾರಿ ಎಲ್ಲಾ ಶಾಲೆಗಳಲ್ಲಿ ಜಯಂತಿ ಆಚರಣೆ ಮಾಡಿದ್ದು ಸಂತಸ ತಂದಿದೆ. ಈ ವೇದಿಕೆ ಮೂಲಕ ಶಿಕ್ಷಣ ಇಲಾಖೆಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಈ ವೇಳೆ ಸಿದ್ಧಲಿಂಗಯ್ಯ ಹಿರೇಂಧ, ಎಂ ಡಿ ಕುಲಕರ್ಣಿ, ಕೊಟ್ರೇಶ ಹಿರೇಂಧ, ವೀರೇಶ ಜಾವೂರಮಠ, ಶರ್ಮಾ ಹಿರೇಂಧ, ಬಸು ಕೆರಿಮಠ, ಬಾಳಿಹಳ್ಳಿ ಮಠ, ಶಂಕರಯ್ಯ ಸುಬೇದಾರ ಮಠ, ಶಾಂಭವಿ ಮಹಿಳಾ ಸಂಘದ ಜಯಶ್ರೀ ಕೆರಿಮಠ, ಶೋಭಾ ಕಲ್ಲಯ್ಯನ ಮಠ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ರೇಣುಕಾಚಾರ್ಯ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ. ಆಮೇಲೆ ಅವರು ಪಾಲ್ಗುಣ ತ್ರಯೋದಶಿ ಹುಟ್ಟಿರೋದ್ರಿಂದ ಅದನ್ನ ಪ್ರತಿ ವರ್ಷ ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮಾಡ್ಬೇಕಾದ್ರೆ ನಾವು ಪಾಲ್ಗುಣ ತ್ರಯೋದಶಿ ದಿವಸ, ಶುಕ್ಲ ಪಕ್ಷ ತ್ರಯೋದಶಿ ದಿವಸನ ಆಚರಿಸ್ತೀವಿ. ಅವಾಗ ಡೇಟ್ ಚೇಂಜಸ್ ಆಗ್ತಾವ. ನಿಮ್ಗೆ ಯಾರಿಗೂ ನೆನಪಿರ್ಬೇಕು, ಅದನ್ನ ಲಾಸ್ಟ್ ಟೈಮ್ 19th ಬಂದಿದೆ ಸರ್, 12 ಬಂದಿದೆ. ಇವ್ರು ಫಿಕ್ಸ್ ಡೇಟ್ ಇಲ್ಲ ಇವ್ರದ್ದು. ಯಾಕಂದ್ರೆ ಇವ್ರು ಯುಗ ಪುರುಷರು. ಇವ್ರು 17 ವರ್ಷ 1400 ವರ್ಷ ಅವ್ರ ಇದನ್ನ ಜೀವಂತ ಇದ್ರ ಅಂತಂದ್ರ ಇವ್ರು ಸಾಮಾನ್ಯ ವ್ಯಕ್ತಿಗಳಲ್ಲ. 700 ವರ್ಷ ತಪಸ್ ಮಾಡಿದ್ರೆ, 700 ವರ್ಷ ಧರ್ಮ ಸ್ಥಾಪನೆಗಾಗಿ ತಮ್ಮ ಜೀವನ ಮುದ್ದು ಮಾಡಿದ್ರು. ಅದಕ್ಕೆ ಸರ್ಕಾರದವರು ಇವ್ರನ್ನ ಡೇಟ್ ವೈಸ್ ಫಿಕ್ಸ್ ಮಾಡಿಲ್ಲ. ಇವ್ರದ್ದು ಅವ್ರು ಹುಟ್ಟಿರುವಂತ ಗಳಿಗೆ ಇದನ್ನ ಆಚರಿಸ್ತಾ ಇದಾರೆ ಅಂತಂದ್ರೆ ಅದಕ್ಕೊಂದು ಮಹತ್ವ ಇದೆ. ಆಮೇಲೆ ಎಲ್ಲಾರು ಗೊತ್ತೈತಿ ವೀರಶೈವ ಲಿಂಗಾಯತದ ಬಗ್ಗೆ ಹೆಚ್ಚಿನ ಜನರಲ್ಲಿ ಎಲ್ಲಾರ ಕಡೆನೂ ವಾಸವಾಗಿದ್ದಾರೆ. ಅವರ ವಿಕಾಸ ಎಜುಕೇಶನ್ ಟ್ರಸ್ಟ್ ಇದಾವ. ಪ್ರತಿಯೊಬ್ಬರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲಾರು ರೀತಿಯಿಂದಾನೆ ನಾವು ತಾಲೂಕಾಡಳಿತದಿಂದ ನಿಮ್ ಸಮಾಜಕ್ಕೆ ಏನೋ ನಾವು ಇದನ್ನ ಇತ್ತಂದ್ರು ನಾವು ಬದ್ಧವಾಗಿ ನಿಂತಿರ್ತೇವೆ ಅನ್ನೋ ಬಗ್ಗೆ ಹೇಳಿ ನಮ್ಮ 2 ಮಾತು. ಅದು ಎಲ್ಲವೂ ಪ್ರತಿ ವರ್ಷದಂತೆ ರೇಣುಕರ ಜಯಂತಿ 3ನೇ ವರ್ಷ. ಈಗ ಅದು ಅದ್ದೂರಿಯಾಗಿ ಆಗ್ಬೇಕಾಗೈತಿ. ಸ್ಕೂಲು ಮತ್ತು ಎಲ್ಲಾ ತಾಲೂಕಾ ಕಚೇರಿ, ಗ್ರಾಮ ಪಂಚಾಯತ್ ಒಳಗೆ ಮಟ್ಟೊಳಗೆ ಈ ಆಚರಣೆ ಆಗ್ಬೇಕು. ಯಾಕಂತಂದ್ರೆ ಇದು ಯಾರಿಗೂ ಇವತ್ತಿ ರೇಣುಕರ ಬಗ್ಗೆ ಮೂಲತಃ ಎಲ್ಲರಿಗೂ ಹಿರಿಯರಿಗೆ ಗೊತ್ತೈತಿ, ಈಗಿನ ಯುವಕರಿಗೆ ಗೊತ್ತಿಲ್ಲ. ಅದನ್ನು ಆಗ್ಬೇಕಂತ ಹೇಳಿ ನಾನು ಇದರಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಇದು ಮೂಲತಃ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತದ ಕಾರ್ಯಕ್ರಮ ಅಂತಂದ್ರೆ ಇವತ್ತ ವಿಶ್ವದಲ್ಲೇ ರೇಣುಕರ ಮೊದಲು ಫಸ್ಟ್, ಆ ನಂತರ ಎಲ್ಲರೂ ಬಂದವರು.